ನ್ಯೂಸ್ ಏಟೀನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ವರದಿಯನ್ನ ನಿಮ್ಮ ಮುಂದೆ ಪ್ರಸಾರ ಮಾಡ್ತಿದ್ದೀವಿ. ನಾವು ಪ್ರಸಾರ ಮಾಡಿದ್ವಿ ಆ ಸುದ್ದಿನ 4 ದಿನದ ಅದರ ರಿಸಲ್ಟ್ ಕೂಡ ನಿಮ್ಮ ಮುಂದೆ ಆಗ್ತಾ ಇದೀವಿ. ಹಾಗಾದ್ರೆ ಯಾವ ಸುದ್ದಿ ಅದು? ಯಾದಗಿರಿಯ ತಳ್ಳಳ್ಳಿ ಗ್ರಾಮಕ್ಕೆ ಹೋಗೋಣ. ಬ್ರೇಕಿಂಗ್ ನ್ಯೂಸ್. ನ್ಯೂಸ್ ಏಟೀನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಇದು. ಯಾದಗಿರಿಯ ಬಿ ತಳ್ಳಳ್ಳಿ ಗ್ರಾಮ ಬಂತು ನೋಡಿ, ನಲ್ಲಿ ನೀರು. ಕುಡಿಯುವ ನೀರಿನ ನರಕ ಯಾತನೆಗೆ ಸಿಕ್ತು ಮುಕ್ತಿ. ನಿಮ್ಗೆಲ್ಲ ನೆನಪಿಸ್ತೀನಿ, ಕೆಲವು ದಿನಗಳ ಮುಂಚೆ 2-3 ದಿವಸಕ್ಕೆ ಮುಂಚೆ ಈ ಸ್ಟೋರಿಯನ್ನ ದೊಡ್ಡ ಬಡದಲ್ಲಿ ಕ್ಯಾರಿ ಮಾಡಿದ್ವಿ. ಹೆಣ್ಮಕ್ಳೆಲ್ಲ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅಲ್ಲೆಲ್ಲೋ ಪಾತಾಳದಲ್ಲಿರೋ ಬಾವಿಗೆ ಇಳಿದು ಅಲ್ಲಿಂದ ನೀರು ಎತ್ಕೊಂಬಂದು ಯಪ್ಪ ನರಕ ಯಾತನೆ ತಗೊಂಬರೋದಷ್ಟೇ ಅಲ್ಲ, ದೊಡ್ಡ ಡೇಂಜರ್ ಕೂಡ ಇತ್ತು. ಆ ಪರಿಸ್ಥಿತಿಲಿದ್ರು ಆ ಊರಿನ ಮಂದಿ. ಆ ಅಲೆದಾಟಕ್ಕೆ ಕೊನೆಗೂ ಮುಕ್ತಿ. ಜನತಾ ಕಾಲೋನಿಯ ಮನೆಗೆ ಈಗ ಫುಲ್ ಖುಷಿ. ನೀರು ಟ್ಯಾಪ್ ತಿರ್ಸಿದ ತಕ್ಷಣ ಬಂತು ನೀರು. ಬಾವಿಗೆ ತೆರಳಿ ಅಪಾಯದ ನಡುವೆ ನೀರು ತರ್ತಿದ್ರು ಮಹಿಳೆಯರು. ಈಗ ನರಕಯಾತನೆಗೆ ಮುಕ್ತಿ ಸಿಕ್ತು. ನ್ಯೂಸ್ 18 ಸುದ್ದಿ ಪ್ರಸಾರ. ನೀರು ಪೂರೈಕೆ ಆಗಿದ್ದಕ್ಕೆ ಧನ್ಯವಾದ ಹೇಳ್ತಿದ್ದಾರೆ ಊರಿನ ಜನ. ಸಾರ್ಥಕ ನಮಗೂ ಕೂಡ. ಸ್ಥಳಕ್ಕೆ ಭೇಟಿ ಕೊಟ್ಟರು ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ. ಕೆಟ್ಟ ಹೋದ ಪೈಪ್ ಲೈನ್ ದುರಸ್ತಿ ಮಾಡಿಸಿದ್ರು, ನೀರು ಪೂರೈಕೆ ಮಾಡ್ತಿದ್ದಾರೆ. ಶಾಶ್ವತ ಸಮಸ್ಯೆ ಮುಕ್ತಿಗೆ ಪಂಚಾಯತ್ ಅಧಿಕಾರಿಗಳ ಪ್ಲಾನ್ ನಡೀತಾ ಇದೆ. ಜುಲೈ 1ನೇ ತಾರೀಕು ಸುದ್ದಿ ಪ್ರಸಾರ ಮಾಡಿದ್ವಿ ನಾವು. ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಶಾಸಕ ಶರಣ ಬಸಪ್ಪ ಗೌಡ ದರ್ಶನಪುರ ಅವರ ಗಮನಕ್ಕೂ ಕೂಡ ತಂದ್ವಿ. ತಂತ್ರ ಎಚ್ಚೆತ್ಕೊಂಡ್ರು ಅಧಿಕಾರಿಗಳು. ಹೇಳಿದ್ರು ಇಮಿಡಿಯೇಟ್ ಮಾಡ್ತೀವಿ ನಾವು ಅಂತ. ಫೋನಿಗೆ ಬಂದು ಶರಣ ಬಸಪ್ಪ ಗೌಡ ದರ್ಶನಪುರ ಪೈಪ್ ಲೈನ್ ದುರಸ್ತಿ ಮಾಡಿ ನೀರಿನ ಸಮಸ್ಯೆಗೆ ಪರಿಹಾರ ನೋಡಬೇಕು ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ಕೊಟ್ಟರು. ಸುದ್ದಿ ಪ್ರಸಾರ ಆಗ್ತಿದ್ದಾಗೆ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಓಡ್ ಬಂದರು. ನೀರು ಪೂರೈಕೆಯಿಂದ ನ್ಯೂಸ್ 18 ಕನ್ನಡಕ್ಕೆ ಥ್ಯಾಂಕ್ ಯು ಸಾಹೇಬ್ರೆ ನಿಮಗೆ ಅಂತ ನಮ್ಮ ರಿಪೋರ್ಟರ್ಗೆ ನಮಗೆ ಎಲ್ಲ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ನಮಗೂ ಖುಷಿನೇ, ನಮಗೂ ಒಂಥರ ಸಾರ್ಥಕ ಭಾವ ಇದು. ಶಾಶ್ವತ ಸಮಸ್ಯೆಗೆ ಮುಕ್ತಿ ಕಲ್ಪಿಸೋದಕ್ಕೆ ಪಂಚಾಯತ್ನ ಅಧಿಕಾರಿಗಳೀಗ ಪ್ಲಾನ್ ಮಾಡ್ತಿದ್ದಾರೆ. ಅದು ಆಗ್ಬಿಡ್ಲಿ, ಕಾಯ್ತಾ ಇದ್ದೀವಿ.